ಇವತ್ತು ಪ್ರೆಸಿಡೆಂಟ್ ಮೇಡಮ್ ಬಂದರು ಹೊರಗೆ, ಬಂದ ಕೂಡಲೇ ಯಾರ ಜೊತೆಗೂ ಮಾತಾಡ್ಲಿಕ್ಕೆ ತಯಾರಿಲ್ಲ ಅವರು. ಚಹಾ ಕುಡೀರಿ ಅಂದ್ರೆ ಚಹಾ ಕುಡಿಲಿಕ್ಕೂ ತಯಾರಿಲ್ಲ, ಯಾಕಂದ್ರೆ ಲಿಪ್ಸ್ಟಿಕ್ ಹಚ್ಕೊಂಡಾರ. ಏನಂದ್ರು ಹಿಂಗೆ ಹಿಡ್ದವ್ರು ಎಲ್ಲ ಲಿಪ್ಸ್ಟಿಕ್ ಹಚ್ಕೊಂಡವ್ರು. ಅವ್ರಿಗಿಂತ ಅವ್ರು ಹಿಂಗೆ ನಿಂತಾರೆ, ಯಾರೂ ಮಾತಾಡೋಂಗಿಲ್ಲ. ಮಾತಾಡ್ಲಿಕ್ಕೆ ತಯಾರಿಲ್ಲ. ಇರಲಿ, ನಾವು ಸ್ಟೇಜಿಗೆ ನಮಸ್ಕಾರ ಮಾಡಿ ಬಂದ್ವಿ. ಯಾಕಂದ್ರೆ ನಾವಿವತ್ತು ಭಾಳ ದೊಡ್ಡ ದೊಡ್ಡ ಮಂದಿ ಹೆಸರು ತಗೊಳ್ಳೋರಿದ್ದೇವೆ. ಎಸ್ ಸರ್. ನಾನು ಡಾಕ್ಟರ್ ಅನಿರುದ್ಧ ಎಸ್ ಕುಲಕರ್ಣಿ. ನಾವಿಬ್ಬರು ಇವತ್ತು ಬಹಳ ದೊಡ್ಡ ದೊಡ್ಡ ಜನರ ಹೆಸರನ್ನು ತಗೊಳ್ಳಿಕತ್ತೀವಿ. ಏನಂತಂದ್ರೆ ನಾವು ಹಿಂದಿ ಸಿನಿಮಾ ಹಾಡುಗಳ ಬಗ್ಗೆ ಮಾತಾಡೋಣ ಅಂತ ಮಾಡೀವಿ. ಹಿಂದಿ ಸಿನಿಮಾ 1934ರಿಂದ 1990 ತನಕ ಒಂದು ಸುವರ್ಣ ಯುಗ ಅಂತ ಅನಿಸ್ಕೊಳ್ತಿತ್ತು. ನಾವೆಲ್ಲ ಬಹುಶಃ ಎಲ್ಲರೂ ಅದೇ ಇದಕ್ಕೆ ಬಿಲಾಂಗ್ ಮಾಡ್ತೀವಿ. ಮೊದಲು ನಾವೆಲ್ಲ ಹುಟ್ಟಿ ಬೆಳೆದದ್ದು ಎಲ್ಲ ರೇಡಿಯೋ ಸಿಲೋನ್ ಮತ್ತು ವಿವಿಧ ಭಾರತಿ ಕೇಳ್ಕೊತ ನಾವು ಬೆಳೆದೇವು. ನಾವು ಹೆಂಗಿತ್ತಂದ್ರೆ ಹಾಡು ಕೇಳಿ ಕೇಳಿ ಕೇಳಿಕೆ ನಮ್ಮದು ಮೈಂಡ್ ಟ್ಯೂನ್ ಆಗಿಬಿಟ್ಟಿತ್ತು. ಬರೇ ಯಾಹೂ ಅಂದ ಕೂಡಲೇ ಜಂಗ್ಲಿ ಹಾಡಿದಂತ, ಹಂಗೆ ಅಷ್ಟರ ಮಟ್ಟಿಗೆ ನಾವು ವಿ ಆರ್ ಆಲ್ ಟ್ಯೂನ್ಡ್ ಅಪ್. ಸೊ ಸಾಹಿತಿಗಳಾಯಿತು, ಹಾಡವರಾಯಿತು. ಶಕೀಲ್ ಬದಿಯನಿ, ಸಹೀರ್ ಲುಧ್ವಾನ್ವಿ, ಹರ್ಷದ್ ಜೈಪುರಿ, ಶೈಲೇಂದ್ರ ಕಿಫ್ ಅಜ್ಮಿ, ಕವಿ ಪ್ರದೀಪ್, ಆನಂದ್ ಬಕ್ಷಿ, ಸಮೀರ್, ಗುಲ್ಜಾರ್, ಜಾವೇದ್ ಆ್ಯಂಡ್ ಕುಶಾನ್ ಬಾವ್ರಾ. ಆ್ಯಂಡ್ ಹಿಂಗೆ ಲಿಸ್ಟ್ ಬೆಳ್ಕೊತ ಹೋಗ್ತದೆ. ಬರೀ ಇವರಷ್ಟೇ ಹಾಡ ಬರ್ದಿಲ್ಲ. ನಮಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಏನಂದ್ರೆ ಮೊಹಮ್ಮದ್ ರಫಿ ಹಾಗೂ ಕಿಶೋರ್ ಕುಮಾರ್ ಕೂಡ ಹಾಡುಗಳನ್ನು ಹಾಡ್ತಿದ್ರು, ಅದ್ರ ಜೊತೆ ಹಾಡುಗಳನ್ನು ಬರ್ದಾರ. ಮತ್ತು ಇವತ್ತು ನಾವು ಏನು ಹೇಳಲಿಕ್ಕೆ ಹೊಂಟೇವಲ್ರಿ, ಅದು ಯಾವುದೂ ಹೊಸ ವಿಷಯ ಅಲ್ಲ. ನಾವು ರಿಸರ್ಚ್ ಮಾಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ನಿಮಗೆ ಗೊತ್ತಿದ್ದದ್ದೆ. ನಾವು ಏನು ಮಾಡ್ಲಿಕ್ಕೆ ಅಂದ್ರೆ ನಿಮಗೆ ನೆನಪು ಮಾಡ್ಲಿಕ್ಕೆ ಅಷ್ಟೇ, ಬಾಕಿದು ಏನಿಲ್ಲ ಇದ್ರಾಗ. ಜಸ್ಟ್ ಹಳೇದೊಮ್ಮೆ ನೆನಪು ಮಾಡಿಕೊಂಡು ನೀವು ನಮ್ಮ ವಿಜಯ ಟಾಕೀಸ್ನಾಗ ನೋಡಿದ ಸಿನಿಮಾ, ಶ್ರೀನಿವಾಸ್ ಟಾಕೀಸ್ನಾಗ, ಪದ್ಮದಾಗ ನೋಡಿದ್ದು ಏನದಲ್ಲ, ಅವೆಲ್ಲ ಒಮ್ಮೆ ನಿಮ್ಗೆ ಮಾಡರ್ನ್ ಟಾಕೀಸ್ನಾಗ ನೋಡಿದ್ದು ನೆನಪು ಬರಬೇಕು. ಹಂಗೆ ಅದಂದೇ ಉದ್ದೇಶ, ಬೇರೆ ಏನಿಲ್ಲ. ನಮ್ಮ ಹಿಂದಿ ಸಿನಿಮಾದ ಮ್ಯೂಸಿಕ್ಕನ್ನು ಸಂಪತ್ ಭರಿತ ಮಾಡಲಿಕ್ಕೆ ಭಾಳಷ್ಟು ಮ್ಯೂಸಿಕ್ ಡೈರೆಕ್ಟರ್ಸು ತಮ್ಮ ಬೆವರು ಸುರಿಸ್ಯಾರ. ಅದರೊಳಗೆ ಮೊದಲಿನಿಂದನೇ ಹೇಳ್ಕೊತ ಬಂದ್ರೆ ದೊಡ್ಡ ಲೀಸ್ಟ್ ಅದ, ಅದಕ್ಕೊಂದು 15 ನಿಮಿಷ ಬೇಕು. ಕೆಲವೊಬ್ಬರದ್ದು ಮಾತ್ರ ನಾನು ಹೇಳ್ತೇನೆ. ಪಂಕಜ್ ಮಲಿಕ್, ಶ್ರೀ ರಾಮಚಂದ್ರ, ಚಿತ್ರಗುಪ್ತ್, ಜಯದೇವ್, ನೌಶಾದ್, ರೋಷನ್, ಖಯ್ಯಾಮ್, ಮದನ್ ಮೋಹನ್, ಸಲೀಲ್ ಚೌಧರಿ, OP ನಯ್ಯರ್, ಶಂಕರ್ ಜಯಕಿಶನ್, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಕಲ್ಯಾಣ್ ಜಿ ಆನಂದ್ ಜಿ, SD ಬರ್ಮನ್, RD ಬರ್ಮನ್, ಉಷಾ ಖನ್ನಾ, ರಾಜೇಶ್ ರೋಷನ್ ಆ್ಯಂಡ್ ಮೆನಿ ಮೋರ್. ಈಗಂತೂ ಸಾವಿರಾರು ಮಂದಿ ಬಂದಾರ. ಎಷ್ಟು ಮಂದಿ ಬರ್ತಾರೆ, ಎಷ್ಟು ಮಂದಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇವರು ಮಾತ್ರ ಅಜರಾಮರರು. ಸೊ ಹಿಂಗೆ ಹಿಂದಿ ಸಿನಿಮಾ ಹಾಡುಗಳನ್ನು ಈಗ ಸಂಗೀತಗಾರರು ಬಹಳಷ್ಟು ಕಾಂಟ್ರಿಬ್ಯೂಟರ್ಸ್ ಕೊಟ್ಟಾರ. ಸರ್, ಅದರೊಳಗೆ ಸೈಗಲ್ ಒಳಗಿಂದ ಒಂದು ಸಾಂಗ್, ಸೈಗಲ್ ಅವ್ರನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿಂದನೇ ನಮ್ಮದು ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗಿದ್ದೆ ಸೈಗಲ್ ಮತ್ತು CH ಆತ್ಮ ಸರ್ ಅವರಿಂದ. ನಾವೇ ಹುಟ್ಟಿದ್ದಿಲ್ಲ, ಆದ್ರೆ ನಿಮ್ಗೆ ಮಾಡಿದಾಗ ನೀವು ಅಲ್ಲ, ಸೈಗಲ್ ಅವ್ರು ಹಾಡಿದಾಗ ನಾನು ಹುಟ್ಟಿದ್ದಿಲ್ಲ. ನೈಸ್. ಅವರ ಒಂದು ಹಾಡು ಎಲ್ಲರಿಗೂ ಗೊತ್ತಿದ್ದದ್ದೆ. ಜಬ್ ದಿಲ್ ಹಿ ಟೂಟ್ ಗಯಾ, ಜಬ್ ದಿಲ್ ಹಿ ಟೂಟ್ ಗಯಾ, ಹಮ್ ಜೀ ಕೆ क्या करेंगे, हम जी के क्या करेंगे, जब दिल ही टूट गया. ಸೊ ಹಿಂಗೆ CH ಆತ್ಮ, ಪಂಕಜ್ ಮಲ್ಲಿಕ್, ಸುರಯ್ಯ, ಸುಧಾ ಮಲ್ಹೋತ್ರಾ, ತಲತ್ ಮೊಹಮ್ಮದ್, ಮನಾಡೆ, ಮುಖೇಶ್, ಮೊಹಮ್ಮದ್ ರಫಿ, ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್, ಆಶಾ ಭೋಸ್ಲೆ, ವಾಣಿ ಜಯರಾಮ್, SD ಬರ್ಮನ್. ಸರ್, ಹೇಮಂತ್ ಕುಮಾರ್ ಅವ್ರದ್ದು ಒಂದು ಅಗ್ದಿ ಸ್ಪೆಷಲ್. ಕುಮಾರ್ ಅವ್ರದ್ದು, ಅವರು ಒಂದು ಸಿಂಪಲ್ ಮನುಷ್ಯ, ಧೋತರ ಶರ್ಟ್ ಹಾಕ್ಕೊಂಡು ಸ್ಟೇಜಿಗೆ ಬಂದರೆ ಒಂದು ಪಿಯಾನೋ ಹಾರ್ಮೋನಿಯಂ ಹಿಡ್ಕೊಂಡು ಹಾಡ್ಲಿಕ್ಕೆ ಚಾಲು ಮಾಡಿದರೆ ಮೇಲೆ ನೋಡ್ಕೋತ ವಂಡರ್ಫುಲ್. ಹಿ ಯೂಸ್ ಟು ಕ್ಯಾಪ್ಟಿವೇಟ್ ಎಲ್ಲರನ್ನೂ ಅವರು ಇದನ್ನು ಮಾಡ್ತಿದ್ರು. ಅವರು ಫೇಮಸ್ ಹಾಡು ಎಲ್ಲರಿಗೂ ಗೊತ್ತಿದ್ದದ ಬಿಸ್ವಜಿತ್ ಮತ್ತು ಸಾಧನಾದ ಪಿಕ್ಚರ್ ಯಾವ್ದು ಹೇಳ್ರಿ? ಎನಿ ಗೆಸ್? ಜರಾ ನಜರೋ ಸೇ ಕಹ ದೋ ಜಿ, ಜಮಾನಾ ಟೂಟ್ ನಾ ಜಾಯೆ,
ಜರಾ ನಜರೋ ಸೇ ಕಹ ದೇವ್ ಜಿ. ನೆನಪಿರ್ಬೇಕು ಯಾರಿಗೆಲ್ಲರಿಗೂ ಕೇಳಿರಿ, ಆದರೆ ಯಾವ ಸಿನಿಮಾ ಅಂತ ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಬಹಳಷ್ಟು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮ್ಯೂಸಿಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದನ್ನೆಲ್ಲ ಮೊದಲು ಸ್ಟಾರ್ಟ್ ಮಾಡಿದವರು ಶಂಕರ್ ಜೈಕಿಶನ್. ಹಿ ವಾಸ್ ದಿ ಡಿಯೋ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ರಷ್ಯನ್ ಮ್ಯೂಸಿಕ್. ಅವರು ಭಾಳಷ್ಟು ತೊಗೊಂಡು ಬಂದರು. ಆಮೇಲೆ ಇದು ಎಸ್ ಡಿ ಬರ್ಮನ್, ಆರ್ ಡಿ ಬರ್ಮನ್ ಅವರೆಲ್ಲನೂ ಅದನ್ನು ಕಂಟಿನ್ಯೂ ಮಾಡಿದರು. ಆಮೇಲೆ ಇನ್ನೊಂದು ಏನು ಒಂದು ಯುಗ ಬಂತಾರೆ ಅಂದರೆ ಹಾಡಿನಿಂದ ಸಿನಿಮಾ ನಡೀತಿದ್ದು. ಅವ್ರು ಏನು ತಿಳ್ಕೊಂಡಿದ್ರು, ಭಾಳಷ್ಟು ಮಂದಿ ಆ್ಯಕ್ಟಿಂಗ್ನಿಂದ ಸಿನಿಮಾ ನಡೀತಾವಂತ. ಆ್ಯಕ್ಟಿಂಗ್ನಿಂದ ಸಿನಿಮಾ ನಡೀತಿದ್ದಿಲ್ಲ. ಖರೆ ಸರ್, ಖರೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಚಿತ್ರರಂಗದೊಳಗೆ ಮುಂಗಾರು ಮಳೆ ಅಂತ ಫಿಲ್ಮ್ ಬಂತು. ಆ ಫಿಲ್ಮ್ ಒಳಗೆ ಏನೂ ಇಲ್ಲ, ಬಟ್ ಆ ಹಾಡ ಭಾಳ ಫೇಮಸ್ ಅದರ ಮೇಲೆ ನಡೀತಿದೆ. ಸೊ ಅದೇ ರೀತಿ ಹಿಂದಿ ಚಿತ್ರರಂಗದಲ್ಲೂ ಕೂಡ. ಹಾಂ, ಹಾಡುಗಳನ್ನು ಬಹಳಷ್ಟು ಕೆಲವೊಂದನ್ನು ವಿಷಯಗಳನ್ನು ಇಟ್ಕೊಂಡು ಬರೀತಿದ್ರಿ ಯಾವಾಗಲೂ. ಅದರಲ್ಲಿ ರೊಮ್ಯಾನ್ಸ್, ಹೈಯೆಸ್ಟ್ ಸಾಂಗ್ಸ್ ಆರ್ ಆನ್ ರೊಮ್ಯಾನ್ಸ್. हर दिल जो प्यार करेगा वो गाना गाएगा, दीवाना सैकड़ों में पहचाना जाएगा दीवाना. ಆಮೇಲೆ ಪರ್ಸಾನಿಫಿಕೇಶನ್ ಆಫ್ ಫೆಮಿನೈನ್ ಜೆಂಡರ್, ಸ್ತ್ರೀಯನ್ನು ವರ್ಣಿಸೋದ್ರೊಳಗೆ ನಮ್ಮ ಕವಿಗಳು ಭಾಳ ಶ್ರೇಷ್ಠರು. ಏನು ಅವ್ರು ಹಂಗೆ ಕೇಳಿದವ್ರು ನಾನೇ ಏನೋ ಅನ್ನೋರಂಗೆ ಆಗ್ಬೇಕು, ನನ್ನ ಬಗ್ಗೆ ಬರ್ದಾನೇನೋ ಅನ್ನೋರಷ್ಟರ ಮಟ್ಟಿಗೆ ಅವ್ರಿಗೆ ಅನಿಸ್ತಿತ್ತು. ಆ ನಮ್ಮನೆ ಬರೀತಿದ್ರು. ನಮ್ಮ ಶಿಲ್ಪ ಅವರು ಮತ್ತು ಪೂಜಾ ಅವರು ಅನ್ಕೋತಿರ್ತಾರೆ ಅವಾಗ ಹಾಡು ಕೇಳಿ, ಅನ್ಸಲಾಗೆ ಬರ್ದಿರ್ಬೇಕು. ಅವರಿಬ್ರು ಗಂಡಂದ್ರು ಕೂಡ ಕವಿಗಳು, ನಿಮ್ಗೆ ಗೊತ್ತಿಲ್ಲ? ಹೌದು. ಅದ್ರಾಗ ಆ ಒಂದು ಹಾಡದ, ಜೀವನ್ ಸೇ ಭರಿ ತೇರಿ ಆಂಖೆ, ಕಿಶೋರ್ ಕುಮಾರ್. मजबूर करे जीने के लिए ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ಹಾಡನ್ನಗಳನ್ನು. ನನ್ನ ನ್ಯಾಚುರಲ್ ಬ್ಯೂಟಿ ಮೇಲೆ ಬಹಳಷ್ಟು ಹಾಡುಗಳು ಬಂದಾವ. ಅದ್ರೊಳಗೆ ಖೋಯಾ ಖೋಯಾ ಚಾಂದ್, ಎಸ್, ಮರೆಯಲಿಕ್ಕೆ ಸಾಧ್ಯ ಅದನ್ನ ಹಾಡು. ಸರ್ ಜೊತೆ ಹಾಡವರು ಧ್ವನಿಗೂಡಿಸ್ಬೋದು. 1 2 3 ಸ್ಟಾರ್ಟ್. ಚಲ್ ಉಡ್ ಜಾ ರೇ ಪಂಛಿ ಕೆ ಅಬ್ ಯೇ ದೇಶ ಹುವಾ ಬೇಗಾನಾ, ಚಲ್ ಉಡ್ ಜಾ ರೇ ಪಂಛಿ ಕೆ ಅಬ್ ಯೇ ದೇಶ ಹುವಾ ಬೇಗಾನಾ. खत्म हुए दिन उस डाली के जिस पर तेरा बसेरा था, खत्म हुए दिन उस डाली के जिस पर तेरा बसेरा था. आज यहाँ और कल हो वहाँ वो जोगी वाला डेरा था. ये तेरी जागीर नहीं है, ये तेरी जागीर नहीं है, 4 घड़ी का डेरा. सदा रहा है इस दुनिया में किसको आबोदाना, चल उड़ जा रे पंछी के अब ये देश हुआ बेगाना. ಸೊ ಹಂಗೆ ಕೇವಲ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಅಲ್ಲ, ಲವ್ ಫೇಲ್ಯೂರ್ ಸಾಂಗ್ಸ್ ಅಲ್ಲ, ಡಿವೋಷನಲ್ ಸಾಂಗ್ಸು ಕೂಡ ಹಿಂದಿ ಚಿತ್ರರಂಗದಲ್ಲಿ ಫೇಮಸ್ ಆಗಿತ್ತು. ಅದರೊಳಗೆ इतनी शक्ति हमें देना दाता, मन का विश्वास कमजोर होना, हम चले नेक रास्ते पे हमसे भूल कर भी कोई भूल होना, इतनी शक्ति हमें देना दाता, मन का ಹಂಗೆ कमजोर होना.